ಈ ನನ್ನ ಮಗ ಅವ್ನು ಇಡೀ ಫ್ಯಾಮಿಲಿನ ಒಂದು ದೊಡ್ಡ ಗುಂಡೊಳಗೆ ತಳ್ಳಿ ಅಲ್ಲೇ ಲಾಕ್ ಮಾಡಿ ಅವರಿಗೆ ಡೈಲಿ ಊಟ ತೊಗೊಂಬಂದು ಆಗ್ತಾ ಇದ್ದಾನೆ. ಎಲ್ಲರ ಮನೆ ಥರ ಫ್ರೆಂಡ್ ಜೊತೆ ಸೇರ್ಬೇಡ, ವಿಡಿಯೋ ಗೇಮ್ ಮಾಡಬೇಡ ಅಂತ ಸ್ವಲ್ಪ ರೂಲ್ಸ್ಗಳಲ್ಲಿ ಹಾಕಿದ್ದಕ್ಕೆ ನನಗೆ ನೀವು ರೂಲ್ಸ್ ಹಾಕ್ತೀರಾ ಅಂತ ಅವ್ರ ಫ್ಯಾಮಿಲಿಗೆ ಈ ಥರದೊಂದು ಪನಿಷ್ಮೆಂಟ್ನ ಕೊಟ್ಟಿದ್ದಾನೆ. ಅವ್ರು ಅವಾಗ ಏನೆಲ್ಲ ಮಾಡಬೇಡ ಅಂದರು, ಈಗ ನಾನು ಅದನ್ನೇ ಫಸ್ಟ್ ಮಾಡ್ತೀನಿ ಅಂತ ವಿಡಿಯೋ ಗೇಮ್ ಮಾಡೋದು, ATMಗೆ ಹೋಗಿ ಅವ್ರ ಅಪ್ಪನ ದುಡ್ಡು ತೊಗೊಂಡು ಇಷ್ಟ ಬಂದು ತಿನ್ನೋದು ಅಂತ ಲೈಫ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಹಿಂಗೆ 2 ದಿವಸದ ನಂತರ ಅವನಿಗೆ ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಅವ್ರ ಅಪ್ಪನ ಕಾರ್ ತೊಗೊಂಡು ಫ್ರೆಂಡ್ ಮನೆಗೆ ಹೋಗಿ ಫ್ರೆಂಡ್ನ ಕರ್ಕೊಂಬಂದು ಅವನ ಜೊತೆನೂ ವಿಡಿಯೋ ಗೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆದರೆ ಈ ಕಡೆ ಅವ್ನು ಇಡೀ ಫ್ಯಾಮಿಲಿನ ಹೊಟ್ಟೆ ಹಸಿವಲ್ಲಿ ಸಾಯ್ತಾ ಇದ್ದಾರೆ. ಅವ್ರ ಅಮ್ಮಂಗೆ ಹಸಿವು ತಡೆಯೋಕ್ಕಾಗದೆ ಅಲ್ಲಿ ಕಿಟ್ಟು ಕೊಳ್ತು ಕೆಳಗೆ ಬಿದ್ದಿರೋ ಬಾಳೆಹಣ್ಣ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಆ ಗುಂಡಿಂದ ಹೆಂಗಾರು ಮೇಲ್ ಬರೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅದು ತುಂಬ ಹೈಟ್ ಇರೋದಕ್ಕೂ ಅವರಿಂದ ಆಗ್ತಾನೂ ಇರಲಿಲ್ಲ. ಈ ಕಡೆ ಅವ್ರ ಮಗ ಫ್ರೆಂಡ್ ಜೊತೆ ಎಂಜಾಯ್ ಮಾಡಿ ಮತ್ತೆ ಅವ್ರನ್ನ ಮನೆಗೆ ಬಿಡೋದು ಮಾತ್ರ ಅಲ್ಲದೆ ATMಯಿಂದ ಸ್ವಲ್ಪ ದುಡ್ಡು ತೆಗೆದು ತಗೋ ಮಚ್ಚ ಎಂಜಾಯ್ ಮಾಡೋ ಇಟ್ಕೋ ಅಂತ ದುಡ್ಡು ಕೊಟ್ಟು ಬರ್ತಾ ಇದ್ದಾನೆ. ಹಿಂಗೆ ಮತ್ತೆ ಮನೆಗೆ ಬಂದು ನೋಡಿದ್ರೆ ಒಂದು ಕಾರ್ ಮುಂದೆ ನಿಂತಿತ್ತು. ಈ ಟೈಮಿಗೆ ಯಾರು ಬಂದಿದ್ದಾರೆ ಮನೆಗೆ ಅಂತ ಹೋಗಿ ನೋಡಿದ್ರೆ ಅವ್ರ ಅಮ್ಮನ ಫ್ರೆಂಡು. 1 ವಾರದಿಂದ ಫೋನ್ ಕಳಿಸಿಲ್ಲ, ಮೆಸೇಜ್ ಇಲ್ಲ, ಎಲ್ಲರೂ ಎಲ್ಲೋದ್ರು ಅಂತ ಕೇಳಿದ್ರೆ ಇವನವ್ರಿಗೆ ಏನೇನೋ ಹೇಳಿ ಕಳ್ಸಿಕೊಟ್ಬಿಟ್ಟ. ಆದರೆ ಓದೋರಿಗೆ ಡೌಟ್ ಬಂತು, ಈ ನನ್ನ ಮಗ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಮತ್ತೆ ಪೊಲೀಸ್ನ ಕರ್ಕೊಂಬಂದ್ರು. ಇವನು ಅದನ್ನ ನೋಡಿ ಮನೆಯೊಳಗೆ ಬಚ್ಚಿಟ್ಕೊಂಡ್ಬಿಟ್ಟ. ಆ ಪೊಲೀಸರು ಬಂದು ಇಡೀ ಮನೆ ಸುತ್ತಾಡಿ ಒಂದು ಕ್ಲೂನು ಸಿಕ್ತಿಲ್ಲ, ಅಮ್ಮ ಕ್ಲೂ ಇಲ್ಲದೆ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಹೊರಟೋಗ್ಬಿಟ್ರು. ಅದನ್ನ ಮಾರನೇ ದಿವಸ ಊಟ ಕೊಡೋಣ ಅಂತ ಒಂದು ರೋಪ್ ಮೂಲಕ ಊಟನ ಕೆಳಗೆ ಇಳಿಸ್ತಾ ಇದ್ದ. ಅವರಪ್ಪ ಆ ರೋಪಿಂದ ಹೆಂಗಾರು ಮೇಲತ್ತು ಬರ್ಬೋದಾ ಅಂತ ಆ ರೋಪ್ ಮೂಲಕ ಮೇಲತ್ತಕ್ಕೆ ಟ್ರೈ ಮಾಡ್ತಿರ್ಬೇಕಾರೆ ಆ ರೋಪ್ನ ಕೂಡ ಕಟ್ ಮಾಡಿಬಿಟ್ಟ. ಹಿಂಗೆ ಸ್ವಲ್ಪ ದಿವ್ಸಗಳ ನಂತರ ಅವನಿಗೆ ಬೋರ್ಡಿಗೆ ಸ್ಟಾರ್ಟ್ ಆಯಿತು. ಅದಕ್ಕೆ ನನ್ನ ಫ್ಯಾಮಿಲಿ ಏನು ಮಾಡ್ತಿದ್ರೆ ಅಂತ ಮತ್ತೆ ಗುಂಡಿ ಒಳಗೆ ಬಂದು ನೋಡಿದ್ರೆ ಸುಸ್ತು ಹಸಿವಲ್ಲಿ ಅವ್ನು ಇಡೀ ಫ್ಯಾಮಿಲಿನೇ ಅನ್ಕಾನ್ಷಿಯಸ್ ಆಗಿದ್ದಾರೆ. ಆಗ ಅವನ ತಂಗಿ ಮಾತ್ರ ಊಟ ತಂದಿದ್ಯಾ, ನನಗೆ ಊಟ ಕೊಡು ಅಂತ ಕೇಳಲು. ಅದನ್ನ ನೋಡಿದ ತಕ್ಷಣ ನಾನು ಮಾಡ್ತಿರೋದು ತಪ್ಪು ಅಂತ ಒಂದು ದೊಡ್ಡ ಏನಿನ ತೊಗೊಂಬಂದು ಗುಂಡಿ ಒಳಗಿಟ್ಟು ಹೊರಟೋದ.